ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಮ್ಮ ಹರ್ಷಿತಾ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಏನಂದರೆ ಒಂದು ಮಾನವೀಯತೆ ಸಂಬಂಧಪಟ್ಟಿರುವಂತಹ ವಿಡಿಯೋ ಇದಾಗಿರುತ್ತೆ. ಸೊ ಇದರ ಬಗ್ಗೆ ಮಾತಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೀನಿ. ಸೊ ಆ ಒಂದು ವಿಷಯವನ್ನು ಇವತ್ತು ಈ ವಿಡಿಯೋ ಮುಖಾಂತರ ಹೇಳೋಣ ಅಂತ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತೇನಪ್ಪ ಅಂತಂದರೆ, ನಾನು ಇಲ್ಲಿ ನೋಡಿರೋ ಪ್ರಕಾರ ಸೊ ತುಂಬ ಜನ ಕೆಲಸ ಮಾಡುವಂಥವ್ರು ಇರ್ತಾರೆ. ಸೆಕ್ಯೂರಿಟಿಗಳಾಗಿರ್ಬೋದು, ಸಾಕಷ್ಟು ಜನ ಇರ್ತಾರೆ ಇಲ್ಲಿ. ಇವಾಗ ನಾನಿರೋ ಅಪಾರ್ಟ್ಮೆಂಟಲ್ಲೇ ಹೊರಗಡೆ ನೆಲ ಒರೆಸೋದಕ್ಕಿಂತ ಹೇಳಿದ್ರು ಎಲ್ಲರೂ ಕೂಡ ಬರ್ತಾ ಇರ್ತಾರೆ. ಬಟ್ ಕೆಲವೊಂದು ಸಲ ನಾನು ಗಮನಿಸಿರುವಂಥದ್ದು ಏನು ಅಂದರೆ, ತುಂಬ ಜನರು ಕಸ ಗುಡಿಸೋರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಫಸ್ಟ್ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡೋದನ್ನು ಕಲಿಬೇಕು. ಯಾರೇ ಆಗಿರಲಿ, ಒಬ್ಬ ಅವನು ಕಸ ಗುಡಿಸ್ತಾನೋ ಅಥವಾ ಕಸನ ತೊಗೊಂಡು ಹೋಗ್ತಾನೋ ಅಥವಾ ಸೆಕ್ಯೂರಿಟಿ ಆಗಿ ಅವನು ಕಾಯ್ತಾನೋ, ಅದು ಅವ್ರ ಕೆಲಸ. ಅಂದರೆ ನಮ್ಮನ್ನು ಪ್ರೊಟೆಕ್ಟ್ ಮಾಡುವಂಥದ್ದು. ಇವಾಗ ನಮ್ಮ ಅಪಾರ್ಟ್ಮೆಂಟಲ್ಲಿ ಹೇಗಪ್ಪ ಅಂತಂದರೆ, ಇವಾಗ ಯಾರೇ ಒಬ್ಬ ವ್ಯಕ್ತಿ ಒಳಗಡೆ ಅವನು ಎಂಟ್ರಿ ಆಗಬೇಕು ಅಂತ ಅಂದರೆ ಅವು ನಮ್ಮ ಪರ್ಮಿಷನ್ ಬೇಕಾಗುತ್ತೆ. ನಮ್ಮ ಒಂದು ಆಕ್ಸೆಪ್ಟ್ ಇಲ್ಲದೆ ಅವರು ಒಳಗಡೆ ಬರೋದಕ್ಕಾಗಲ್ಲ. ಸೊ ಹೋಲ್ ನೈಟ್ ಶಿಫ್ಟಲ್ಲಿರುವಂಥ ಸೆಕ್ಯೂರಿಟಿಗಳಾಗಿರ್ಬೋದು, ನಿಜವಾಗ್ಲೂ ಇವ್ರುಗಳನ್ನ ನೋಡ್ತಾ ಇದ್ರೆ ತುಂಬ ನೋವಾಗುತ್ತೆ. ಪಾಪ ಬಿಸ್ಕೆಟ್ಗಳನ್ನು ತಿನ್ಕೊಂಡು ಸಮ್ಟೈಮ್ಸ್ ಅವ್ರ ದಿನಾನ ತಳ್ತಾ ಇರ್ತಾರೆ. ಹಾಗೆ ಇವಾಗ ಮುಂಬೈಯಲ್ಲಿ ಸಿಕ್ಕಾಪಟ್ಟೆ ಮಳೆ ಇರೋದ್ರಿಂದ ಬೀಚ್ಗಳ ಹತ್ರ ಪೊಲೀಸ್ಗಳು ಅವರ ಜೀವನ ಹಾತಿರೋದಂದ್ರೆ ಅವರ ಜೀವ ಅವ್ರಿಗೆ ಭಯ ಇಲ್ಲದೆ ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಹಗಲು ರಾತ್ರಿ ಅಂತ ಅನ್ನೋದೇ ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ನಾವು ಅವರಿಗೆ ರೆಸ್ಪೆಕ್ಟನ್ನು ಕೊಡಬೇಕು. ಫಸ್ಟು ನಾವು ಕೊಡಬೇಕು. ಯಾರೇ ಆಗಿರ್ಬೋದು, ಹಿರಿಯರೇ ಆಗಿರ್ಬೋದು, ಯಾರೇ ಆಗಿರ್ಬೋದು. ತುಂಬ ಇಲ್ಲ ನೋಡ್ತಾ ಇರ್ತೀನಿ, ಕಸ ಗುಡಿಸೋವಂಥವ್ರು ಬೆಳಗ್ಗೆ ಬರ್ತಾ ಇರ್ತಾರೆ. ನಾನು ಹೊರಗಡೆ ವಾಕ್ ಮಾಡ್ತಾ ಇದ್ದಾಗ ಆಗಿರ್ಬೋದು, ಈ ಥರ ನೋಡ್ತಾ ಇರುವಂಥದ್ದು ಏನು ಅಂದರೆ, ಕಸನ ಮನೆಯಿಂದ ಹೊರಗಡೆ ಬಿಸಾಕುವಂಥದ್ದು, ಕಸ ಗುಡಿಸ್ತಾರೆ ಅಂತ ಅಂದ್ಬಿಟ್ಟು ಪ್ಲಾಸ್ಟಿಕ್ಗಳನ್ನು ಎಸೆಯುವಂಥದ್ದು. ಎಲ್ಲರ ಮನೆಯಲ್ಲೂ ಡಸ್ಟ್ಬಿನ್ ಇದ್ದೇ ಇರುತ್ತೆ. ಸೊ ಎಲ್ಲರ ಮನೆ ಬಾಗಿಲಿಗೆ ಕಸ ತಗೊಂಡು ಹೋಗೋರು ಇಲ್ಲಿ ಬರ್ತಾರೆ. ಆದರೂ ಕೂಡ ಹೊರಗಡೆ ಕಸನ ಬಿಸಾಕುವಂಥದ್ದು, ಎಲ್ಲೆಲ್ಲಿ ಕಸನ ಮನೆಯಿಂದ ಹೊರಗಡೆ ಏನು ತಿಂದಿರೋದನ್ನೆಲ್ಲ ಬಾಲ್ಕನಿಯ ಮೂಲಕ ಬಿಸಾಕುವಂಥದ್ದು. ಯಾಕಂದರೆ ಕಸನ ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ, ಅದು ಅವ್ರ ಡ್ಯೂಟಿ ಅಂತ ನಾವು ಅಂದ್ಕೊಡ್ತೀವಿ. ಸೊ ಅದು ನಮ್ಮದು ತಪ್ಪು ಕಲ್ಪನೆ. ಯಾಕಂತಂದರೆ ನಾವು ಇನ್ನೂ ಕೂಡ ಅವ್ರಿಗೆ ಕಷ್ಟನ ಕೊಡ್ತಾ ಇರ್ತೀವಿ. ಪಾಪ ಕೆಲವರಿಗೆ ಒಂದು ಹೊತ್ತಿನ ಊಟ, 2 ಹೊತ್ತಿನ ಊಟಕ್ಕೂ ಕಷ್ಟ ಇರುತ್ತೆ. ಸೊ ಆದರೂ ಕೂಡ ಏನೇ ಕೆಲಸ ಆಗಿರಲಿ ಅಂತ ಅಂದ್ಬಿಟ್ಟು ಕಸನ ಇದು ಮಾಡೋಂಥದ್ದಾಗಿರ್ಬೋದು, ಕ್ಲೀನ್ ಮಾಡೋಂಥದ್ದಾಗಿರ್ಬೋದು, ಇದಕ್ಕೆಲ್ಲ ಬರ್ತಾರೆ. ಪಾಪ ಇಷ್ಟು ಮಳೆಯಲ್ಲೂ ಕೂಡ ಅವರ ಕಾಯಕವನ್ನು ಅವ್ರು ಮಾಡ್ತಾ ಇರ್ತಾರೆ. ಬಟ್ ನಾವು ಇನ್ನೂ ಕೂಡ ಅವ್ರಿಗೆ ಜಾಸ್ತಿ ಬರ್ಡನ್ ಮಾಡ್ತಾ ಇರ್ತೀವಿ. ಸೊ ದಯವಿಟ್ಟು ಈ ಥರ ಮಾಡೋದಕ್ಕೆ ಹೋಗ್ಬೇಡಿ. ಎಲ್ಲ ಕಡೆನಷ್ಟು, ಈವನ್ ಬ್ಯಾಂಗ್ಳೂರಲ್ಲೂ ಕೂಡ ಕೆಲವೊಂದು ಕಡೆ ನಾನು ನೋಡಿರ್ತೀನಿ. ಸೊ ಫಸ್ಟ್ ನಾವು ಮರ್ಯಾದೆ ಕೊಡೋದನ್ನು ಕಲಿಬೇಕು. ಹಾಗೆಯೇ ನಮ್ಮದು ಕಷ್ಟ ಅಂತ ಅಂದ್ಕೊಂಡಿರ್ತೀವಿ. ಬಟ್ ನಮ್ಗಿಂತ ಕಷ್ಟ ಪಡೋರು ಸಾಕಷ್ಟು ಜನ ಇರ್ತಾರೆ. ಇಲ್ಲಿ ಸ್ಟೇಷನ್ ಹೋದರೆ ಸಾಕು, ರೈಲ್ವೆ ಸ್ಟೇಷನ್ ಹತ್ರ ಹೋದರೆ ಸಾಕು, ಕೈಕಾಲು ಇಲ್ಲದೆ ಇರೋರು, ಮನೆಯಿಂದ ಹೊರಗಡೆ ಹಾಕಿರೋರು, ಅಪ್ಪ ಅಮ್ಮನ ಮನೆಯಿಂದ ಹೊರಗಡೆ ಹಾಕಿರೋರು, ಎಷ್ಟು ಜನ ಬೀದಿಯಲ್ಲಿ ನಿಂತ್ಕೊಂಡು ಭಿಕ್ಷೆ ಬೇಡ್ತಾ ಇರ್ತಾರೆ ಅಂತ ಅಂದರೆ, ನಿಜವಾಗ್ಲೂ ಮಕ್ಕಳಾದವರು ಫಸ್ಟ್ ತಿಳ್ಕೊಬೇಕಾಗಿರೋದು ಏನು ಅಂದರೆ, ನೀವು ಅಷ್ಟು ದೊಡ್ಡ ವ್ಯಕ್ತಿ ಆಗಬೇಕು ಅಥವಾ ಇನ್ನೇನೋ ನಿಮ್ಮ ಲೈಫಲ್ಲಿ ಒಂದಿಷ್ಟು ಸಣ್ಣ ಸಾಧನೆ ಮಾಡಿದ್ದೀರಾ ಅಂತ ಅಂದರೆ, ನಿಮ್ಮ ತಂದೆ ತಾಯಿಯ ಎಷ್ಟು ಶ್ರಮ ಇರುತ್ತೆ, ಅವ್ರು ಎಷ್ಟು ಕಷ್ಟಪಟ್ಬಿಟ್ಟು ನಿಮ್ಮನ್ನು ಒಂದು ಹಂತಕ್ಕೆ, ಒಂದು ಲೆವೆಲ್ಗೆ ತೊಗೊಂಡ್ಬಂದಿರ್ತಾರೆ ಅನ್ನೋದನ್ನು ನೀವು ಯೋಚನೆ ಮಾಡ್ಕೊಬೇಕು. ಅದು ಬಿಟ್ಟು ಯಾರೋ ಒಬ್ಬ ಹೇಳಿದ್ರು ಅಂತ ಅಂದ್ಬಿಟ್ಟು, ಯಾರೋ ಒಂದು ಹೇಳಿದ್ರು ನಿಮ್ಮ ಸ್ಟೇಟಸ್, ನಿಮ್ಮ ಲೆವೆಲ್ ಕಡಿಮೆ ಆಗುತ್ತೆ ಅಂದ್ಬಿಟ್ಟು ಹೆತ್ತ ತಂದೆ ತಾಯಿಗಳನ್ನು ಹೊರಗಡೆ ಎಲ್ಲಾದರೂ ಬೀದಿಯಲ್ಲಿ ತಗೊಂಡು ಹೋಗಿ ಹಾಕುವಂಥದ್ದು, ಎಲ್ಲೋ ರಾತ್ರಿ ತಗೊಂಡು ಹೋಗಿ ಬಿಟ್ಟು ಬರುವಂಥದ್ದು, ಇದನ್ನು ದಯವಿಟ್ಟು ಮಾಡಬೇಡಿ. ದಿನನಿತ್ಯ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ, ಎಲ್ಲೋ ರೋಡ್ ಸೈಡಲ್ಲಿ ತೊಗೊಂಡೋಗಿ ಬಿಡುವಂಥದ್ದು. ನಿಮ್ಗೆ ಅಷ್ಟು ಕಷ್ಟ ಆಗ್ತಾ ಇದೆ, ಸಾಕೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಸಾಕಷ್ಟು ಅನಾಥಾಶ್ರಮಗಳಿದ್ದಾವೆ, ಅಲ್ಲಿ ತಗೊಂಡು ಹೋಗಿ ಅಲ್ಲಿ ನೀವು ಸೇರಿಸ್ಕೋಬಹುದು. ಯಾಕಂತಂದರೆ ಇದು ಜಾಸ್ತಿ ನಡೀತಾ ಇರುವಂಥದ್ದು ಇದೆ. ಇವಾಗ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಹಾಕುವಂಥದ್ದು, ಅಲ್ಲಿ ಹಾಕುವಂಥದ್ದು, ಇಲ್ಲಿ ಹಾಕುವಂಥದ್ದು. ಬಟ್ ನಾವು ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರೆ, ಎಷ್ಟು ಕಷ್ಟಪಟ್ಬಿಟ್ಟು ನಮ್ಮನ್ನು, ಅವರಿಗೆ ಊಟ ಇಲ್ಲ ಅಂತಂದ್ರು ಅವರು ಹಸು ಅವರು ಏನು ಹೇಳ್ತಾರೆ, ಅವ್ರಿಗೆ ಹಸುವಾದ್ರೂ ಪರವಾಗಿಲ್ಲ, ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿಂದನೂ ಸಾಲ ಮಾಡಿಕೊಂಡು ಅವಮಾನಗಳನ್ನ ಫೇಸ್ ಮಾಡಿಕೊಂಡು ಮಕ್ಕಳು ಚೆನ್ನಾಗಾಗಲಿ, ಅವರ ಒಂದು ಲೈಫ್ನ ಅವ್ರು ಕಟ್ಕೊಳ್ಳಿ ಅಂತ ಕಷ್ಟಪಟ್ಕೊಂಡು ಸಾಕಿರ್ತಾರೆ. ಇಲ್ಲೇ ನೋಡ್ತಾ ಇರ್ತೀವಿ ನಾನೇ ನೋಡ್ತಾ ಇರ್ತೀನಿ ಎಷ್ಟು ಜನ ಇರ್ತಾರೆ ಅಂತ ಅಂದರೆ, ಪಾಪ ನೋಡ್ತಾ ಇದ್ರೆ ಕರಳು ಕಿವುಚ್ದಂಗೆ ಆಗುತ್ತೆ. ಯಾಕಂತಂದರೆ ನಮಗೂ ಅಪ್ಪ ಅಮ್ಮ ಇದ್ದಾರೆ, ನನಗೂ ಅಷ್ಟೇ. ಈ ವಯಸ್ಸಾಗಿರೋರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಪಾಪ ಆ ಮಳೆಯಲ್ಲೂ ನಿಂತ್ಕೊಂಡು
ಒಂದು ಹೊತ್ತಿನ ಊಟ ಕೊಡಿ, ಊಟಕ್ಕೆ ದುಡ್ಡು ಕೊಡಿ ಅಂತ ಕೇಳ್ತಾ ಇರ್ತಾರೆ. ದಯವಿಟ್ಟು ಆ ಥರ ಮಾಡ್ದಕ್ಕೆ ಹೋಗಬೇಡಿ. ಯಾರೇ ಹೇಳಿದ್ರು ಕೂಡ ಅಷ್ಟೇ, ಅಪ್ಪ ಅಮ್ಮನ ಪ್ರೀತಿನ, ಅಪ್ಪ ಅಮ್ಮನ ಋಣನ ಯಾರಿಂದಲೂ ಕೂಡ ತೀರಿಸೋದಕ್ಕೆ ಸಾಧ್ಯನೇ ಇಲ್ಲ. ಪ್ರೀತಿನ ಅಂತೂ ಯಾರಿಂದಲೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ನಿಮಗೆ ಬೇರೆ ಎಲ್ಲೂ ಸಿಗ್ಬೋದು, ಬಟ್ ಅಪ್ಪ ಅಮ್ಮನ ಪ್ರೀತಿ ಎಷ್ಟೇ ದೊಡ್ಡ ವಯಸ್ಸಾಗಲಿ ಅಥವಾ ನಿಮ್ಮ ಮಕ್ಕಳಾಗಲಿ ಮದುವೆ ಆಗಲಿ, ಏನೋ ಒಂದು ಸ್ವಲ್ಪ ಕಷ್ಟ ಇದೆ ಅಂತ ಅಂದರೆ ಸಾಕು, ಅಪ್ಪ ಅಮ್ಮ ನಿಮ್ಮ ನೆರವಿಗೆ ಬರ್ತಾರೆ. ಯಾರು ಬಂದಿಲ್ಲ ಅಂತಂದ್ರು ಎಲ್ಲಿಂದಾದ್ರೂ ಕಷ್ಟ ಪಡ್ಕೊಂಡು ಏನೋ ಒಂದು ಮಾಡಿಕೊಂಡು ಮಕ್ಕಳಿಗೆ ಚೆನ್ನಾಗಿರ್ಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಅವರು ಹೆಲ್ಪ್ ಮಾಡೋದಕ್ಕೆ ಬರ್ತಾರೆ. ಸೊ ಇಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳನ್ನು ಕೂಡ ನೋಡ್ತಾ ಇರ್ತೀನಿ. ನಾನು ಹೇಳಿದ ಹಾಗೆ ನೈಟ್ ಶಿಫ್ಟ್, ರಾತ್ರಿ ಇಡೀ ವಯಸ್ಸಾಗಿರೋರು ಕೂಡ ಇರ್ತಾರೆ. ರಾತ್ರಿ ಇಡೀ ನಿದ್ದೆನ ಕೆಟ್ಟು ಪಾಪ ನಮಗೋಸ್ಕರ ಅವರು ನಮ್ಮನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಇಡೀ ರಾತ್ರಿ ನಿಲ್ತಾರಲ್ವ, ನಿಜವಾಗ್ಲೂ ಅವರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಪೊಲೀಸ್ಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಬಟ್ ತುಂಬ ಕಷ್ಟ ಇದೆ. ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಕಷ್ಟ ಇದೆ. ಇಲ್ಲಿ ಮುಂಬೈಯಲ್ಲೂ ಕೂಡ ಅಷ್ಟೇ, ನಾನು ಹೇಳಿದ ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಜೀವನ ಮಾಡೋದು ತುಂಬ ಕಷ್ಟ ಇದೆ. ಮುಂಬೈಯಲ್ಲಿ ಬೈ ಬರ್ತಿಂದ ಇರೋರು ಆಲ್ಮೋಸ್ಟ್ ಲೈಫ್ ಸೆಟಲ್ ಆಗಿದ್ದಾರೆ. ಬಟ್ ಪ್ರತಿಯೊಂದು ಕೂಡ ದುಬಾತು, ಸಿಕ್ಕಾಪಟ್ಟೆ ದುಬಾರಿ ಅಂತಲೇ ಹೇಳ್ಬೋದು. ಇವನ್ ತರಕಾರಿಯಿಂದ ಹಿಡಿದು ಮನೆ ಬಾಡಿಗೆಯಿಂದ ಹಿಡಿದು ಸಿಕ್ಕಾಪಟ್ಟೆ ಕಷ್ಟ ಇದೆ. ಬಟ್ ನೋಡೋರಿಗೆ ಈಸಿ ಅನ್ಸುತ್ತೆ, ನಿಮಗೆ ಏನು ಬೇಕಾದಷ್ಟು ದುಡ್ಡು ಬರುತ್ತೆ ಹಾಗೆ ಹೀಗೆ ಅಂತ ಬಾಯಲ್ಲಿ ಮಾತಾಡ್ಕೊಳ್ಳೋರಿಗೆ ಏನೂ ಗೊತ್ತಾಗಲ್ಲ. ಬಟ್ ಇಲ್ಲಿ ಬಂದು 2 ದಿನ ಇದು ಎಕ್ಸ್ಪೀರಿಯನ್ಸ್ ಮಾಡಿ ಹೋದರೆ ಅವ್ರಿಗೆಲ್ಲನೂ ಗೊತ್ತಾಗುತ್ತೆ. ತುಂಬ ಜನ ನನಗೆ ಇದನ್ನೆಲ್ಲ ಹೇಳಿದರೆ, ನಿಮಗೆ ಬೇಕಾದಷ್ಟು ದುಡ್ಡಿದೆ, ಹಾಗಿದೆ ಹೀಗಿದೆ, ಇನ್ನೊಂದಿದೆ ಮತ್ತೊಂದಿದೆ ಅಂತ. ಬಟ್ ಇಲ್ಲಿ ನಿಂತ್ಕೊಂಡು ಅನುಭವಿಸ್ತಿರೋರಿಗೆ ಇಲ್ಲಿದ್ದು ಆ ಒಂದು ಸ್ಥಾನದಲ್ಲಿ ಇದ್ದು ನೋಡೋರಿಗೆ ಮಾತ್ರ ಗೊತ್ತಾಗುತ್ತೆ ಎಲ್ಲಿ ಹೇಗೆ ಎಷ್ಟು ಲೈಫ್ನ ಲೀಡ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅನ್ನುವಂಥದ್ದು. ಇದನ್ನ ಕೊಂಕು ಮಾತಾಡಿಕೊಂಡು ಅಲ್ಲಿ ಟೈಪ್ ಮಾಡಿಕೊಂಡು ಮೆಸೇಜ್ ಮಾಡಿಕೊಂಡು ಇನ್ನೊಂದು ಇನ್ಸಲ್ಟ್ ಮಾಡಿಕೊಂಡು ಇನ್ನೊಂದೇನೋ ಹೇಳ್ಕೊಂಡು ಹೇಳೋದು ತುಂಬ ಈಸಿ. ಬಟ್ ಅದನ್ನು ಫೇಸ್ ಮಾಡೋರಿಗೆ ಗೊತ್ತಿರುತ್ತೆ. ಎಲ್ಲನೂ ಕೂಡ ಅಷ್ಟೇ, ಲೈಫಲ್ಲಿ ಎಲ್ಲನೂ ಕೂಡ ಅಷ್ಟೇ, ಯಾರು ಕಷ್ಟನ ತೋರಿಸ್ಕೊಳ್ಳಲ್ಲ, ಎಲ್ಲರ ಮುಂದೆ ಯಾರು ತೋರಿಸ್ಕೊಳ್ಳಲ್ಲ. ಯಾಕಂದರೆ ಗೇಲಿ ಮಾಡೋರೇ ಜಾಸ್ತಿ ಇರ್ತಾರೆ ಹೊರತು ಅದಕ್ಕೆ ಒಂದು ಸೊಲ್ಯೂಷನ್ ಹುಡುಕಿ ಈ ಥರ ಮಾಡಿ ಆ ಥರ ಮಾಡಿ ಅಂತ ಸಮಾಧಾನದಿಂದ ಹೇಳೋರು ಯಾರೂ ಇರಲ್ಲ. ಅವ್ರ ಮನೆಯಲ್ಲಿ ಎಷ್ಟೇ ಬಡ್ತಾನೆ ಇದ್ರು ಕೂಡ ಇನ್ನೊಬ್ಬರ ಮನೆಯಲ್ಲಿ ಹೇಗಿದೆ ಹಾಗಿದೆ ಅವ್ರ ಮನೆ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲೇ ಆಸಕ್ತಿ ಕೆಲವರಿಗೆ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಇಷ್ಟನ್ನೇ ಹೇಳೋಂಥದ್ದು, ನಾವು ಆದಷ್ಟು ಎಲ್ಡರ್ಸ್ಗಳಿಗೆ, ನಮ್ಗಿಂತ ದೊಡ್ಡವರಿಗೆ ಆದಷ್ಟು ಮರ್ಯಾದೆ ಕೊಡೋಣ. ಸುಮ್ಮನೆ ಇಲ್ಲೂ ಕೂಡ ಅಷ್ಟೇ, ಕೆಲವೊಂದು ಕಡೆ ನಾವು ವಿಡಿಯೋನಲ್ಲಿ ನೋಡ್ತೀವಿ, ಕಾಲಲ್ಲಿ ಲಿಫ್ಟ್ ಕೂಡ ಅಷ್ಟೇ ಕ್ಲೀನ್ ಮಾಡಬೇಕು ಅಂದರೆ ಲಿಫ್ಟನ್ನ ನಂಬರ್ ಪ್ರೆಸ್ ಮಾಡಬೇಕು, ಕಾಲು ಚಪ್ಪಲಿಯಲ್ಲಿ ಹಿಡ್ಕೊಂಡು ಪ್ರೆಸ್ ಮಾಡುವಂಥದ್ದು, ಇದನ್ನೆಲ್ಲ ನೋಡಿರ್ತೀವಿ. ಎಷ್ಟು ಅಹಂಕಾರ ಇರ್ತದೆ ಅಂದರೆ ಆ ಮನುಷ್ಯರಿಗೆ. ಕೆಲವರು ಶ್ರೀಮಂತರಿಗೆ ಯಾರೇ ಆಗಿರಬಹುದು, ಬಟ್ ಶ್ರೀಮಂತಿಕೆ ಅನ್ನುವಂಥದ್ದು ಉಂಟಲ್ವ, ಸ್ವಲ್ಪ ಮನಸ್ಸಲ್ಲೂ ಕೂಡ ಇರಬೇಕು. ಬಟ್ ಎಲ್ಲ ದುಡ್ಡಿಂದನೇ ಅಳಿಯುವಂಥದ್ದು ಅಲ್ಲ. ಬಟ್ ಸ್ವಲ್ಪ ತಾಳ್ಮೆಯಿಂದ ಎಲ್ಲನೂ ಕೂಡ ಫೇಸ್ ಮಾಡಬೇಕು. ಬಟ್ ಇವಾಗ ನೋಡ್ತಾ ಇರ್ತೀವಿ, ಏನೋ ಒಂದು ಹೇಳಿದ್ರೆ ಸಾಕು, ಜಸ್ಟ್ ಸಮಾಧಾನದಿಂದ ಹೇಳೋದಕ್ಕೂ ಸಾಧ್ಯ ಇಲ್ಲ. ಸ್ವಲ್ಪ ಗುರಾಯಿಸ್ತಾ, ನೆನ್ನೆ ನೋಡಿರ್ತೀವಿ ನಾವು ವಿಡಿಯೋದಲ್ಲಿ, ಗುರಾಯಿಸ್ತಾ ಅಂತ ಅಂದ್ಬಿಟ್ಟು ಹತ್ಯೆ ಮಾಡಿರುವಂಥದ್ದು, ಅಥವಾ ಬಾಗಿಲು ಹಾಕಿ ಮಳೆ ನೀರು ಬರುತ್ತೆ ಅಂತ ಹೇಳಿ ಕೊಲ್ಲುವಂಥದ್ದು, ಇದೆಲ್ಲ ಇವಾಗ ನಡೀತಾ ಇರುವಂಥದ್ದು. ನಮ್ಮ ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಒಳ್ಳೆ ಕೋಳಿ ಆಡು ಕೊಂದಂಗೆ ಮನುಷ್ಯರನ್ನ ಕೊಲ್ತಾನೇ ಇದ್ದಾರೆ, ದಿನನಿತ್ಯ ಇದು ನಡೀತಾನೆ ಇದೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಇವಾಗ ಮಳೆಗಾಲ ಶುರುವಾಗಿದೆ. ಆದಷ್ಟು ಹೊರಗಡೆ ಹೋಗೋದಕ್ಕೆ ತುಂಬಾ ಯೋಚನೆ ಮಾಡಿಬಿಟ್ಟು ಹೊರಗಡೆ ಹೋಗಿ, ಫಾಲ್ಸ್ ಆಗಿರಬಹುದು ಅಥವಾ ಇನ್ನೊಂದು ಎಲ್ಲೋ, ತುಂಬ ಜನರಿಗೆ ಇದು ಅಭ್ಯಾಸ ಇರುವಂಥದ್ದು. ನೆನ್ನೆನೂ ನೋಡಿರ್ತೀವಿ ನಾವು, ಮಡಿಕೇರಿ ಹತ್ರ ಇಬ್ಬರು ಹೋಗಿರುವಂಥದ್ದು, ನೀವು ವಿಡಿಯೋದಲ್ಲಿ ಗಮನಿಸಿರ್ತೀರಾ. ಎಷ್ಟು ಫ್ಲೋ ಇತ್ತು, ವಾಟರ್ ಫ್ಲೋ ಇದೆ ಅಂತ ಅಂದರೆ ಅದರಲ್ಲೂ ಕೂಡ ನಮಗೆ ಕೆಲವರಿಗೆ ಸೆಲ್ಫಿ ಹುಚ್ಚು ಜಾಸ್ತಿ ಇರುತ್ತೆ. ನೀರು ಹತ್ರ ಹೋಗ್ಬಿಟ್ಟು ಸೆಲ್ಫಿ, ಇವಾಗ ತುಂಬ ಜಾರ್ತಾ ಇರುತ್ತೆ. ಮನೆಯಲ್ಲಿ ನಿಮ್ಮದು ಕಾಯ್ತಾ ಇರ್ತಾರೆ, ಫ್ಯಾಮಿಲಿ ಕಾಯ್ತಾ ಇರ್ತಾರೆ, ಆದರೂ ಕೂಡ ಇನ್ನೊಬ್ರಿಗೆ ತೋರಿಸ್ಬೇಕು, ನಾನು ಅಲ್ಲಿ ಹೋಗಿದ್ದೀನಿ ಇಲ್ಲಿ ಹೋಗಿದ್ದೀನಿ ಅಂತ ಮಾಡಬೇಕು ಅಂತ ಅಂದ್ಬಿಟ್ಟು ನೀವೇ ನಿಮಗೆ ರಿಸ್ಕ್ ತಗೋತಾ ಇರ್ತೀರಾ. ಅದು ನಿಮ್ಮ ಜೀವದ ಮೇಲೆ ಖಂಡಿತವಾಗ್ಲೂ ಪರಿಣಾಮ ಬೀರುತ್ತೆ, ಹಾನಿಯಾಗುತ್ತೆ ಅಂತಲೇ ಹೇಳ್ಬೋದು. ಆದಷ್ಟು ಹುಷಾರಾಗಿರಿ ಹೊರಗಡೆ ಹೋಗುವಾಗಲೂ ಕೂಡ ಅಷ್ಟೇ. ಕೇರಳ ವಯನಾಡಿದ್ದು ಘಟನೆನ ಕೂಡ ನೋಡಿದೆ, ಯಪ್ಪ ಎಷ್ಟು ಹಾರಿಬಲ್ ಆಗಿತ್ತು ಅಂತಂದರೆ. ಆದಷ್ಟು ಮನೆಯಲ್ಲೇ ಸೇಫ್ ಆಗಿರಿ ಅಂತಲೇ ಹೇಳ್ತೀನಿ. ಹೊರಗಡೆ ಹೋಗುವಾಗ ಫಾಲ್ಸ್ಗಳಿಗೂ ಅಷ್ಟೇ, ನೀರು ಹತ್ರ ಹೋಗುವಾಗ ತುಂಬ ಹುಷಾರಾಗಿರಿ. ಯಾಕಂದರೆ ಇವಾಗ ಮಳೆ ಇನ್ನೇನು ಶುರು ಆಗಿದೆ, ಇವಾಗ ಇನ್ನು ಹೋಗ್ತಾ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನಿಮ್ಮ ಸೇಫ್ಟಿ ನಿಮ್ಮ ಕೈಲಿದೆ ಅಂತ ಹೇಳ್ತೀನಿ, ನೀವೇ ನೋಡ್ಕೊಳ್ಳಿ, ನಿಮ್ಮ ಜವಾಬ್ದಾರಿ. ಸೊ ಇಷ್ಟನ್ನ ಹೇಳಬೇಕಿತ್ತು. ಸೊ ಎಲ್ರಿಗೂ ಕೂಡ
ಆದಷ್ಟು ಎಂಥದೇ ಕೆಲಸ ಮಾಡ್ತಾ ಇರಲಿ, ವಿ ಶುಡ್ ರೆಸ್ಪೆಕ್ಟ್ ಅವರಿಗೆ, ನಾವು ರೆಸ್ಪೆಕ್ಟನ್ನು ಕೊಡೋಣ. ಆದಷ್ಟು ನಮ್ಮ ಕೈಯಲ್ಲಿ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಹೊಸ ವಿಡಿಯೋ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.